ನಿಮ್ಮ ಮೊದಲನೆಯ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ವಂದೇ ಮಾತರಂ, ಬಿ ಭಾರತ ದರ್ಶನಂ, ಸಿ ಜನಗಣಮನ, ಡಿ ಸಾರೆ ಜಹಾಂ ಸೆ. ನಿಮ್ಮ ಸರಿಯಾದ ಉತ್ತರ ಸಿ ಜನಗಣಮನ. ನಿಮ್ಮ ಎರಡನೇ ಪ್ರಶ್ನೆ, ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಮಧ್ಯಪ್ರದೇಶ, ಬಿ ಕರ್ನಾಟಕ, ಸಿ ಕೇರಳ, ಡಿ ಪಶ್ಚಿಮ ಬಂಗಾಳ. ನಿಮ್ಮ ಸರಿಯಾದ ಉತ್ತರ ಎ ಮಧ್ಯಪ್ರದೇಶ. ನಿಮ್ಮ ಮೂರನೇ ಪ್ರಶ್ನೆ, ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ವಿಶ್ವೇಶ್ವರಯ್ಯ, ಬಿ ಕೆಂಪೇಗೌಡ, ಸಿ ಕೆಸಿ ರೆಡ್ಡಿ, ಡಿ ಯಾರೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಕೆಂಪೇಗೌಡ. ನಿಮ್ಮ ನಾಲ್ಕನೇ ಪ್ರಶ್ನೆ, ಕರ್ನಾಟಕದ ಉದ್ಯಾನ ನಗರ ಎಂದೆನಿಸಿಕೊಂಡಿರುವ ನಗರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮಂಗಳೂರು, ಬಿ ಮೈಸೂರು, ಸಿ ಬೆಂಗಳೂರು, ಡಿ ಧಾರವಾಡ. ನಿಮ್ಮ ಸರಿಯಾದ ಉತ್ತರ ಸಿ ಬೆಂಗಳೂರು. ನಿಮ್ಮ ಐದನೇ ಪ್ರಶ್ನೆ, ಕರ್ನಾಟಕದ ಪ್ರಥಮ ಚಲನಚಿತ್ರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಭಕ್ತಿ ಧ್ರುವ, ಬಿ ಸತಿ ಸುಲೋಚನಾ, ಸಿ ಹರಿಶಾಲೆ, ಡಿ ಮದರ್ ಇಂಡಿಯಾ. ನಿಮ್ಮ ಸರಿಯಾದ ಉತ್ತರ ಬಿ ಸತಿ ಸುಲೋಚನಾ. ನಿಮ್ಮ ಆರನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ರಾಷ್ಟ್ರೀಯ ಯುವ ದಿನ, ಬಿ ರಾಷ್ಟ್ರೀಯ ಜಾಗೃತಿ ದಿನ, ಸಿ ರಾಷ್ಟ್ರೀಯ ಸಂಸ್ಕೃತಿ ದಿನ, ಡಿ ರಾಷ್ಟ್ರೀಯ ಸೇವಾ ದಿನ. ನಿಮ್ಮ ಸರಿಯಾದ ಉತ್ತರ ಎ ರಾಷ್ಟ್ರೀಯ ಯುವ ದಿನ. ನಿಮ್ಮ ಏಳನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ತುಂಗಭದ್ರಾ ಅಣೆಕಟ್ಟು, ಬಿ ತೆಹರಿ ಅಣೆಕಟ್ಟು, ಸಿ ಭಾಕ್ರನಂಗಲ್ ಅಣೆಕಟ್ಟು, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಎ ತುಂಗಭದ್ರಾ ಅಣೆಕಟ್ಟು. ನಿಮ್ಮ ಎಂಟನೇ ಪ್ರಶ್ನೆ, ನಾಣ್ಯಶಾಸ್ತ್ರ ಎಂದರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಭಾಷೆಗಳ ಅಧ್ಯಯನ, ಬಿ ನಾಣ್ಯಗಳ ಅಧ್ಯಯನ, ಸಿ ಲಿಪಿಗಳ ಅಧ್ಯಯನ, ಡಿ ಕೃತಿಗಳ ಅಧ್ಯಯನ. ನಿಮ್ಮ ಸರಿಯಾದ ಉತ್ತರ ಬಿ ನಾಣ್ಯಗಳ ಅಧ್ಯಯನ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ರಾಜ್ಯಸಭೆಯ ಅಧ್ಯಕ್ಷರು ಇರುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ರಾಷ್ಟ್ರಪತಿ, ಬಿ ಪ್ರಧಾನಮಂತ್ರಿ, ಸಿ ಉಪರಾಷ್ಟ್ರಪತಿ, ಡಿ ಯಾರೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಉಪರಾಷ್ಟ್ರಪತಿ. ನಿಮ್ಮ ಹತ್ತನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ದೊಡ್ಡದಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಬೀದರ್, ಬಿ ಕೋಲಾರ, ಸಿ ಕೊಡಗು, ಡಿ ಬೆಳಗಾವಿ. ನಿಮ್ಮ ಸರಿಯಾದ ಉತ್ತರ ಡಿ ಬೆಳಗಾವಿ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 11ನೇ ಪ್ರಶ್ನೆ, ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆಯನ್ನಾಗಿ ಘೋಷಿಸಿದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ 1947ರಲ್ಲಿ, ಬಿ 2005ರಲ್ಲಿ, ಸಿ 2008ರಲ್ಲಿ, ಡಿ 2009ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಸಿ 2008ರಲ್ಲಿ. ನಿಮ್ಮ 12ನೇ ಪ್ರಶ್ನೆ, ನೊಬೆಲ್ ಯಾವ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ನಾರ್ವೆ, ಬಿ ಭಾರತ, ಸಿ ಸ್ವೀಡನ್, ಡಿ ಪಾಕಿಸ್ತಾನ. ನಿಮ್ಮ ಸರಿಯಾದ ಉತ್ತರ ಸಿ ಸ್ವೀಡನ್. ನಿಮ್ಮ 13ನೇ ಪ್ರಶ್ನೆ, ನಂದಿ ಬೆಟ್ಟ ಪ್ರಖ್ಯಾತ ಪ್ರವಾಸ ತಾಣ
ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಗದಗ, ಬಿ ಕೊಡಗು, ಸಿ ಬೀದರ್, ಡಿ ಚಿಕ್ಕಬಳ್ಳಾಪುರ. ನಿಮ್ಮ ಸರಿಯಾದ ಉತ್ತರ ಡಿ ಚಿಕ್ಕಬಳ್ಳಾಪುರ. ನಿಮ್ಮ 14ನೇ ಪ್ರಶ್ನೆ: ಈ ಕೆಳಕಂಡ ಯಾವ ನದಿಯು ಕಾವೇರಿ ನದಿಯ ಉಪನದಿಯಾಗುವುದಿಲ್ಲ? ನಿಮ್ಮ ಆಪ್ಷನ್ಸ್ಗಳು: ಎ ಹೇಮಾವತಿ, ಬಿ ಹಾರಂಗಿ, ಸಿ ಅರ್ಕಾವತಿ, ಡಿ ಅಘನಾಶಿನಿ. ನಿಮ್ಮ ಸರಿಯಾದ ಉತ್ತರ ಡಿ ಅಘನಾಶಿನಿ. ನಿಮ್ಮ 15ನೇ ಪ್ರಶ್ನೆ: ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಚಂದ್ರಗುಪ್ತ, ಬಿ ಸಮುದ್ರಗುಪ್ತ, ಸಿ ಅಶೋಕ, ಡಿ ಮಯೂರವರ್ಮ. ನಿಮ್ಮ ಸರಿಯಾದ ಉತ್ತರ ಬಿ ಸಮುದ್ರಗುಪ್ತ. ನಿಮ್ಮ 16ನೇ ಪ್ರಶ್ನೆ: ವಾಸ್ಕೋಡಿಗಾಮ ಭಾರತಕ್ಕೆ ಸಮುದ್ರದ ಮೂಲಕ ಬಂದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ 1947, ಬಿ 1980, ಸಿ 1498, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ 1498. ನಿಮ್ಮ 17ನೇ ಪ್ರಶ್ನೆ: ದೀನಿ ಇಲಾಹಿಯನ್ನು ಸ್ಥಾಪಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಅಕ್ಬರ್, ಬಿ ಬಾಬರ್, ಸಿ ಚಂದ್ರಗುಪ್ತ, ಡಿ ಹುಮಾಯೂನ್. ನಿಮ್ಮ ಸರಿಯಾದ ಉತ್ತರ ಎ ಅಕ್ಬರ್. ನಿಮ್ಮ 18ನೇ ಪ್ರಶ್ನೆ: ತಾಳಿಕೋಟೆ ಕದನದಿಂದ ಯಾವ ಸಾಮ್ರಾಜ್ಯ ಪತನವಾಯಿತು? ನಿಮ್ಮ ಆಪ್ಷನ್ಸ್ಗಳು: ಎ ಮೊಘಲ್ ಸಾಮ್ರಾಜ್ಯ, ಬಿ ಮೌರ್ಯ ಸಾಮ್ರಾಜ್ಯ, ಸಿ ಕದಂಬ ಸಾಮ್ರಾಜ್ಯ, ಡಿ ವಿಜಯನಗರ ಸಾಮ್ರಾಜ್ಯ. ನಿಮ್ಮ ಸರಿಯಾದ ಉತ್ತರ ಡಿ ವಿಜಯನಗರ ಸಾಮ್ರಾಜ್ಯ. ನಿಮ್ಮ 19ನೇ ಪ್ರಶ್ನೆ: ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ದಂಡಿ, ಬಿ ಬರೋಡಾ, ಸಿ ಚಂಪಾರಣ್ಯ, ಡಿ ಗೋವಾ. ನಿಮ್ಮ ಸರಿಯಾದ ಉತ್ತರ ಸಿ ಚಂಪಾರಣ್ಯ. ನಿಮ್ಮ 20ನೇ ಪ್ರಶ್ನೆ: ಭಾರತದ ಪ್ರಧಾನಮಂತ್ರಿಯಾಗಲು ಒಬ್ಬ ವ್ಯಕ್ತಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ನಿಮ್ಮ ಆಪ್ಷನ್ಸ್ಗಳು: ಎ 18 ವರ್ಷ, ಬಿ 20 ವರ್ಷ, ಸಿ 25 ವರ್ಷ, ಡಿ 30 ವರ್ಷ. ನಿಮ್ಮ ಸರಿಯಾದ ಉತ್ತರ ಸಿ 25 ವರ್ಷ. ನಿಮ್ಮ 21ನೇ ಪ್ರಶ್ನೆ: ಕಪ್ಪು ಮಣ್ಣು ಯಾವ ಬೆಳೆಯನ್ನು ಬೆಳೆಯಲು ಉತ್ತಮವಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹತ್ತಿ, ಬಿ ಗೋಧಿ, ಸಿ ಅಕ್ಕಿ, ಡಿ ಜೋಳ. ನಿಮ್ಮ ಸರಿಯಾದ ಉತ್ತರ ಎ ಹತ್ತಿ. ನಿಮ್ಮ 22ನೇ ಪ್ರಶ್ನೆ: ಜಗತ್ತಿನ ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಯುರೋಪ್ ಖಂಡ, ಬಿ ಏಷ್ಯಾ ಖಂಡ, ಸಿ ಆಫ್ರಿಕಾ ಖಂಡ, ಡಿ ಉತ್ತರ ಅಮೆರಿಕಾ. ನಿಮ್ಮ ಸರಿಯಾದ ಉತ್ತರ ಬಿ ಏಷ್ಯಾ ಖಂಡ. ನಿಮ್ಮ 23ನೇ ಪ್ರಶ್ನೆ: ಭಾರತೀಯ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿ ಯಾವುದಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಜ್ಞಾನಪೀಠ, ಬಿ ಕಬೀರ್ ಸಮ್ಮಾನ್, ಸಿ ಭಾರತ ರತ್ನ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಎ ಜ್ಞಾನಪೀಠ. ನಿಮ್ಮ 24ನೇ ಪ್ರಶ್ನೆ: ವಿಶ್ವದಲ್ಲಿ ಅತಿ ಎತ್ತರವಾದ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಖಡ್ಗಮೃಗ, ಬಿ ಒಂಟೆ, ಸಿ ಜಿರಾಫೆ, ಡಿ ಆನೆ. ನಿಮ್ಮ ಸರಿಯಾದ ಉತ್ತರ ಸಿ ಜಿರಾಫೆ. ನಿಮ್ಮ 25ನೇ ಪ್ರಶ್ನೆ: ಛತ್ರಪತಿ ಶಿವಾಜಿಯ ಜನಿಸಿದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಅಮರಕೋಟೆ, ಬಿ ಶಿವನೇರಿ ಕೋಟೆ, ಸಿ ರಾಯಗಢ್, ಡಿ ಪ್ರತಾಪ್ಗಢ್.
ಸರಿಯಾದ ಉತ್ತರ ಬಿ ಶಿವನೇರಿ ಕೋಟೆ. ನಿಮ್ಮ 26ನೇ ಪ್ರಶ್ನೆ, ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಗೆಲಿಲಿಯೋ, ಬಿ ಸಿ ವಿ ರಾಮನ್, ಸಿ ಸರ್ ಐಸಾಕ್ ನ್ಯೂಟನ್, ಡಿ ಯಾರೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಸರ್ ಐಸಾಕ್ ನ್ಯೂಟನ್. ನಿಮ್ಮ 27ನೇ ಪ್ರಶ್ನೆ, ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದು ನೀಡಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ನೆಹರು, ಬಿ ಗೋಖಲೆ, ಸಿ ಟ್ಯಾಗೋರ್, ಡಿ ಯಾರೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಟ್ಯಾಗೋರ್. ನಿಮ್ಮ 28ನೇ ಪ್ರಶ್ನೆ, ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಬಂದ ಚೀನಿ ಯಾತ್ರಿಕ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಮೇಘಸ್ಥಾನಿಸ್, ಬಿ ಹ್ಯೂಯನ್ ಸಾಂಗ್, ಸಿ ಫಾಹಿಯಾನ್, ಡಿ ಬಾಬರ್. ನಿಮ್ಮ ಸರಿಯಾದ ಉತ್ತರ ಬಿ ಹ್ಯೂಯನ್ ಸಾಂಗ್. ನಿಮ್ಮ 29ನೇ ಪ್ರಶ್ನೆ, ಕರ್ನಾಟಕದಲ್ಲಿ ರೈಲು ಮಾರ್ಗ ಇಲ್ಲದ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಬೀದರ್, ಬಿ ಹಾಸನ, ಸಿ ಕೊಡಗು, ಡಿ ಯಾದಗಿರಿ. ನಿಮ್ಮ ಸರಿಯಾದ ಉತ್ತರ ಸಿ ಕೊಡಗು. ನಿಮ್ಮ 30ನೇ ಪ್ರಶ್ನೆ, ರಣಜಿ ಟ್ರೋಫಿ ಯಾವ ಆಟಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕ್ರಿಕೆಟ್, ಬಿ ಕಬಡ್ಡಿ, ಸಿ ಟೆನ್ನಿಸ್, ಡಿ ಫುಟ್ಬಾಲ್. ನಿಮ್ಮ ಸರಿಯಾದ ಉತ್ತರ ಎ ಕ್ರಿಕೆಟ್. ನಿಮ್ಮ 31ನೇ ಪ್ರಶ್ನೆ, ಕಾರಂಜಾ ಡ್ಯಾಂ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕೋಲಾರ, ಬಿ ಬೀದರ್, ಸಿ ಗುಲ್ಬರ್ಗ, ಡಿ ರಾಯಚೂರು. ನಿಮ್ಮ ಸರಿಯಾದ ಉತ್ತರ ಬಿ ಬೀದರ್. ನಿಮ್ಮ 32ನೇ ಪ್ರಶ್ನೆ, ಕುಂಭಮೇಳವು ಎಷ್ಟು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ 5 ವರ್ಷಗಳಿಗೊಮ್ಮೆ, ಬಿ 10 ವರ್ಷಗಳಿಗೊಮ್ಮೆ, ಸಿ 12 ವರ್ಷಗಳಿಗೊಮ್ಮೆ, ಡಿ 20 ವರ್ಷಗಳಿಗೊಮ್ಮೆ. ನಿಮ್ಮ ಸರಿಯಾದ ಉತ್ತರ ಸಿ 12 ವರ್ಷಗಳಿಗೊಮ್ಮೆ. ನಿಮ್ಮ 33ನೇ ಪ್ರಶ್ನೆ, ಪ್ರಾಚೀನ ಕಾಲದ ಜನರ ಪ್ರಮುಖ ಕಸುಬು ಯಾವುದಾಗಿತ್ತು? ನಿಮ್ಮ ಆಪ್ಷನ್ಸ್ಗಳು: ಎ ವ್ಯವಸಾಯ, ಬಿ ಪಶು ಸಂಗೋಪನೆ, ಸಿ ಮೀನುಗಾರಿಕೆ, ಡಿ ಪ್ರಾಣಿಗಳ ಬೇಟೆ. ನಿಮ್ಮ ಸರಿಯಾದ ಉತ್ತರ ಡಿ ಪ್ರಾಣಿಗಳ ಬೇಟೆ. ನಿಮ್ಮ 34ನೇ ಪ್ರಶ್ನೆ, ವಲ್ಲಭಭಾಯ್ ಪಟೇಲ್ ರವರಿಗೆ ಸರ್ದಾರ್ ಎಂಬ ಬಿರುದು ನೀಡಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಸಿ ರಾಜಗೋಪಾಲಾಚಾರಿ, ಬಿ ಎಂ ಕೆ ಗಾಂಧಿ, ಸಿ ನೆಹರು, ಡಿ ಯಾರೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಎಂ ಕೆ ಗಾಂಧಿ. ನಿಮ್ಮ 35ನೇ ಪ್ರಶ್ನೆ, ಚೀನಾ ದೇಶದವರು ಭಾರತದ ಮೇಲೆ ದಾಳಿ ಮಾಡಿದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ 1947ರಲ್ಲಿ, ಬಿ 1962ರಲ್ಲಿ, ಸಿ 2003ರಲ್ಲಿ, ಡಿ 2008ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಬಿ 1962ರಲ್ಲಿ. ನಿಮ್ಮ 36ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಗಟ್ಟಿಯಾದ ವಸ್ತು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಚಿನ್ನ, ಬಿ ಬೆಳ್ಳಿ, ಸಿ ವಜ್ರ, ಡಿ ಪ್ಲಾಟಿನಂ. ನಿಮ್ಮ ಸರಿಯಾದ ಉತ್ತರ ಸಿ ವಜ್ರ. ನಿಮ್ಮ 37ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಗೊಮ್ಮಟೇಶ್ವರ ವಿಗ್ರಹ ಇರುವ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮಂಗಳೂರು, ಬಿ ಬೆಂಗಳೂರು, ಸಿ ಕಾರ್ಕಳ, ಡಿ ಶ್ರವಣಬೆಳಗೊಳ. ನಿಮ್ಮ
ಸರಿಯಾದ ಉತ್ತರ ಡಿ ಶ್ರವಣಬೆಳಗೊಳ. ನಿಮ್ಮ 38ನೇ ಪ್ರಶ್ನೆ, ರಾಜ್ಯಸಭೆಯ ಅಧ್ಯಕ್ಷರು ಯಾರು ಇರುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಉಪರಾಷ್ಟ್ರಪತಿ, ಬಿ ಗೃಹ ಮಂತ್ರಿ, ಸಿ ರಾಷ್ಟ್ರಪತಿ, ಡಿ ಪ್ರಧಾನಮಂತ್ರಿ. ನಿಮ್ಮ ಸರಿಯಾದ ಉತ್ತರ ಎ ಉಪರಾಷ್ಟ್ರಪತಿ. ನಿಮ್ಮ 39ನೇ ಪ್ರಶ್ನೆ, ಕಾವೇರಿ ನದಿ ಹುಟ್ಟುವ ಜಾಗ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ತಲಕಾವೇರಿ, ಬಿ ಕೃಷ್ಣರಾಜ, ಸಿ ಐಹೊಳೆ, ಡಿ ಮೆಟ್ಟೂರು. ನಿಮ್ಮ ಸರಿಯಾದ ಉತ್ತರ ಎ ತಲಕಾವೇರಿ. ನಿಮ್ಮ 40ನೇ ಪ್ರಶ್ನೆ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಗದಗ, ಬಿ ಕೊಡಗು, ಸಿ ಮಂಡ್ಯ, ಡಿ ಕೊಪ್ಪಳ. ನಿಮ್ಮ ಸರಿಯಾದ ಉತ್ತರ ಬಿ ಕೊಡಗು. ನಿಮ್ಮ 41ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಆಗುಂಬೆ, ಬಿ ಹುಬ್ಬಳ್ಳಿ, ಸಿ ಕಾರವಾರ, ಡಿ ಮಂಗಳೂರು. ನಿಮ್ಮ ಸರಿಯಾದ ಉತ್ತರ ಎ ಆಗುಂಬೆ. ನಿಮ್ಮ 42ನೇ ಪ್ರಶ್ನೆ, ಪಾಕಿಸ್ತಾನದ ಗಡಿಯಲ್ಲಿ ಇರುವ ಭಾರತದ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಹರಿಯಾಣ, ಬಿ ಕರ್ನಾಟಕ, ಸಿ ರಾಜಸ್ಥಾನ, ಡಿ ಹಿಮಾಚಲ ಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಸಿ ರಾಜಸ್ಥಾನ. ನಿಮ್ಮ 43ನೇ ಪ್ರಶ್ನೆ, ಕರ್ನಾಟಕದ ಏಕೈಕ ಸಾಂಸ್ಕೃತಿಕ ಗ್ರಾಮ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಈಸೂರು, ಬಿ ಬೇಲೂರು, ಸಿ ಮತ್ತೂರು, ಡಿ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಮತ್ತೂರು. ನಿಮ್ಮ 44ನೇ ಪ್ರಶ್ನೆ, ಭಾರತದ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಗಾಂಧೀಜಿ ಎಲ್ಲಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ಕಲ್ಕತ್ತಾ, ಬಿ ದೆಹಲಿ, ಸಿ ಪಂಜಾಬ್, ಡಿ ಢಾಕಾ. ನಿಮ್ಮ ಸರಿಯಾದ ಉತ್ತರ ಎ ಕಲ್ಕತ್ತಾ. ನಿಮ್ಮ 45ನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ದ ರಾ ಬೇಂದ್ರೆ, ಬಿ ಕುವೆಂಪು, ಸಿ ಶಿವರಾಮ ಕಾರಂತ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಕುವೆಂಪು. ನಿಮ್ಮ 46ನೇ ಪ್ರಶ್ನೆ, ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಹಳದಿ ಬಣ್ಣ, ಬಿ ಗುಲಾಬಿ ಬಣ್ಣ, ಸಿ ಬಿಳಿ ಬಣ್ಣ, ಡಿ ಕಪ್ಪು ಬಣ್ಣ. ನಿಮ್ಮ ಸರಿಯಾದ ಉತ್ತರ ಸಿ ಬಿಳಿ ಬಣ್ಣ. ನಿಮ್ಮ 47ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ದ್ರಾವಿಡ ಭಾಷೆಯಲ್ಲ? ನಿಮ್ಮ ಆಪ್ಷನ್ಸ್ಗಳು: ಎ ಕನ್ನಡ, ಬಿ ತೆಲುಗು, ಸಿ ಮರಾಠಿ, ಡಿ ತಮಿಳು. ನಿಮ್ಮ ಸರಿಯಾದ ಉತ್ತರ ಸಿ ಮರಾಠಿ. ನಿಮ್ಮ 48ನೇ ಪ್ರಶ್ನೆ, ಭಾರತದ 2ನೇಯ ರಾಷ್ಟ್ರಪತಿ ಯಾರಾಗಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ರಾಜೇಂದ್ರ ಪ್ರಸಾದ್, ಬಿ ಸರ್ವಪಲ್ಲಿ ರಾಧಾಕೃಷ್ಣನ್, ಸಿ ಮಹಾತ್ಮ ಗಾಂಧೀಜಿ, ಡಿ ಜಾಕಿರ್ ಹುಸೇನ್. ನಿಮ್ಮ ಸರಿಯಾದ ಉತ್ತರ ಬಿ ಸರ್ವಪಲ್ಲಿ ರಾಧಾಕೃಷ್ಣನ್. ನಿಮ್ಮ 49ನೇ ಪ್ರಶ್ನೆ, ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಗೋಳಗುಮ್ಮಟ, ಬಿ ತಾಜ್ ಮಹಲ್, ಸಿ ಮೈಸೂರು ಅರಮನೆ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಎ ಗೋಳಗುಮ್ಮಟ. ನಿಮ್ಮ ಕೊನೆಯ ಪ್ರಶ್ನೆ, ಗೌತಮ ಬುದ್ಧನ ಮೂಲನಾಮ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕುಮಾರ, ಬಿ ದೇವದತ್ತ, ಸಿ ಸಿದ್ಧಾರ್ಥ, ಡಿ ಮಹಾವೀರ. ಈ ಪ್ರಶ್ನೆಯ
ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.